ಸುದ್ದಿಸಾಕ್ಷಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಗೌರಿಬಿದನೂರು ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಅಮರಶಿಲ್ಪಿ ಜಕಣಾಚಾರಿ ಜಯಂತಿಯನ್ನು ಆಚರಿಸಲಾಯಿತು. ಶಿಲ್ಪಿ ಜಕಣಾಚಾರಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನಗಳನ್ನು ಸಲ್ಲಿಸಿ ತಹಶೀಲ್ದಾರ್ ಮಹೇಶ್ ಪತ್ರಿ ಅವರು ಮಾತನಾಡುತ್ತಾ, ಹೊಯ್ಸಳ ಮತ್ತು ಚಾಳುಕ್ಯರ ಕಾಲದಲ್ಲಿ ಅನೇಕ ಶಿಲ್ಪಕಲೆಗೆ ಕೆತ್ತನೆ ಉಳ್ಳ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ. ವಿಶೇಷವಾಗಿ ಬೇಲೂರು, ಹಳೇಬೀಡು, ಪಟ್ಟದಕಲ್ಲುಗಳಲ್ಲಿ ಅಮರಶಿಲ್ಪಿ ಜಕಣಾಚಾರಿಯವರ ಕೈಚಳಕದಿಂದಾಗಿ ಮೂಡಿರುವ ಶಿಲ್ಪಕಲೆಗಳ ವೈಭವವನ್ನು ನಾವುಗಳು ಇಂದಿಗೂ ಕಾಣಬಹುದಾಗಿದೆ. ಅಂತಹ ಮಹಾನ್ ಶಿಲ್ಪಕಲಾ ತಪಸ್ವಿ ಅಮರಶಿಲ್ಪಿ ಜಕಣಾಚಾರಿ ಅವರ ಜನ್ಮದಿನವನ್ನು ಸರ್ಕಾರದಿಂದ ಆಚರಿಸಿ ಗೌರವವನ್ನು ಸಲ್ಲಿಸಲಾಗುತ್ತಿದೆ ಎಂದರು. ವಿಶ್ವಕರ್ಮ ಸಮಾಜದ ಅಧ್ಯಕ್ಷರಾದ ಎನ್ ರಾಧಾಕೃಷ್ಣ ಅವರು ಮಾತನಾಡುತ್ತಾ, ತುಮಕೂರು ಜಿಲ್ಲೆಯ ಕೈದಾಳ ಎಂಬ ಗ್ರಾಮದಲ್ಲಿ ಜನಿಸಿದ ಜಕಣಾಚಾರಿ ತಮ್ಮ ಶಿಲ್ಪಕಲೆಯ ಕೆತ್ತನೆಯಿಂದಾಗಿ ಅವರ ಹೆಸರು ಅಮರವಾಗಿದೆ. ಬೇಲೂರು, ಹಳೇಬೀಡು, ಪಟ್ಟದಕಲ್ಲು, ಕೈದಾಳದಲ್ಲಿ ಅವರ ಶಿಲ್ಪಕಲೆ ಕೈಚಳಕ ಅನಾವರಣವಾಗಿದೆ. ಅಂತಹ ಮಹಾನ್ ವ್ಯಕ್ತಿ ನಮ್ಮ ವಿಶ್ವಕರ್ಮ ಸಮಾಜದವರು ಎಂಬ ಹೆಮ್ಮೆ ನಮಗಿದೆ. ಅವರ ಜಯಂತಿಯನ್ನು ಎಲ್ಲರೂ ಆಚರಿಸಬೇಕೆಂದು ತಿಳಿಸಿದ ಅವರು, ಇತ್ತೀಚೆಗೆ ಕೇಂದ್ರ ಸರ್ಕಾರ ವಿಶ್ವಕರ್ಮ ಯೋಜನೆಯನ್ನು ಜಾರಿಗೆ ತರುವ ಮೂಲಕ ವಿಶ್ವಕರ್ಮರಿಗೆ ಮಾನ್ಯತೆ ನೀಡಿದ್ದಾರೆ. ಎಲ್ಲರೂ ವಿಶ್ವಕರ್ಮ ಯೋಜನೆಯನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಿಳಿಸಿದರು. ಸಮಾರಂಭದಲ್ಲಿ ನಗರಸಭೆ ಆಯುಕ್ತೆ ಡಿಎಂ ಗೀತಾ, ತಾಲೂಕು ಆರೋಗ್ಯಾಧಿಕಾರಿ ಚಂದ್ರಮೋಹನ್ ರೆಡ್ಡಿ, ಗ್ರೇಡ್ 2 ತಹಶೀಲ್ದಾರ್ ಆಶಾ, ರಾಜೇಶ್ವರ ನಿರೀಕ್ಷಕರಾದ ಖಾದರ್, ರವಿಕುಮಾರ್, ಅಮರ್ ನಾರಾಯಣ್, ವಿಶ್ವಕರ್ಮ ಸಮಾಜದ ಮುಖಂಡರಾದ ಎಂ ಆಕಾಶ್ ದೀಪ್, ರಾಜೇಂದ್ರ ಚಾರ್, ಸಂಪತ್ ಕುಮಾರ್, ಪ್ರಸನ್ನಾಚಾರ್ಯ ಹಾಗೂ ಸಮಾಜದ ಮುಖಂಡರುಗಳು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಸುದ್ದಿಸಾಕ್ಷಿ ನ್ಯೂಸ್, ಗೌರಿಬಿದನೂರು. ಇಂಗ್ಲೀಷಲ್ಲಿ ಒಂದು ಮಾತಿದೆ, ಏನಂತಂದರೆ, ಇಫ್ ಯು ರೀಚ್ ಪರ್ಫೆಕ್ಟೆನ್ಸ್ ಇನ್ ಯುವರ್ ವರ್ಕ್ ಯು ವಿಲ್ ರೀಚ್ ಎಕ್ಸಲೆನ್ಸ್ ಇನ್ ಲೈಫ್ ಅಂತಂದರೆ, ಯಾವುದೇ ಒಂದು ಕೆಲಸದಲ್ಲಿ ನೀವು ಪರ್ಫೆಕ್ಟೆನ್ಸಿಯನ್ನು ಅಂದರೆ ಒಂದು ಪರ್ಫೆಕ್ಟೆನ್ಸಿಯನ್ನು ನೀವೇನಾದರೂ ಮುಟ್ಟಿದರೆ ನಿಮ್ಮ ಏನು ಗುರಿ ಇರ್ತೈತಿ ಅದು ನೀವು 100ಕ್ಕೆ 100ರಷ್ಟು ತಲುಪ್ತಿರೋ ಒಂದಿದೆ ಅಂತ. ಅದನ್ನು ಯಾರು ಇದಕ್ಕೆ ದೃಷ್ಟಾಂತ ಅಂತಂದರೆ ಅವರು ಅಮರಶಿಲ್ಪಿ ಜಕಣಾಚಾರಿ. ಇವಾಗ ಮೇಡಮ್ ಹೇಳಿದರು, ಅವ್ರು ಎಷ್ಟು ಪರ್ಫೆಕ್ಟ್ ಇದ್ರು ಅಂತಂದರೆ ಪ್ರತಿಯೊಂದು ಶಿಲ್ಪಗಳನ್ನು ಕೆತ್ತಬೇಕಾದ್ರೆ ಅದನ್ನೆಲ್ಲನೂ ಕೂಡ ತಾವೇ ಊಹಿಸ್ಕೊಂಡು ನೋಡಿ. ಇವಾಗ ನಾವೆಲ್ಲನೂ ವಿಚಾರ ಮಾಡ್ತೀವಿ 2D, ಇವಾಗ 3D ಕಲ್ಪನೆನೇ ಇಲ್ಲ. ಇವಾಗ ಏನೇ ಆದರೂ ಕಂಪ್ಯೂಟರ್ ಎಲ್ಲನೂ ಇದನ್ನು ಮಾಡ್ತೀವಿ ಹೊರತು ಏನು ಇಲ್ಲದೆ ಕಾಲದಲ್ಲಿ, ಕಂಪ್ಯೂಟರ್ ಇಲ್ಲದೇ ಕಾಲದಲ್ಲಿ ಆ ಟೈಮಲ್ಲಿ 3D ಇದನ್ನು ಮಾಡುವಂಥ ಒಂದು ಕಲೆಯನ್ನು ನಮ್ಮ ಅಮರಶಿಲ್ಪಿ ಜಕಣಾಚಾರಿ ಅವರು ಹೊಂದಿದ್ರು. ಅವರು ಕಲ್ಯಾಣಿ ಚಾಲುಕ್ಯರು ಮತ್ತು ಬಾದಾಮಿ ಚಾಲುಕ್ಯರು ಮತ್ತು ಹೊಯ್ಸಳರ ಕಾಲದಲ್ಲಿ ಅನೇಕ ಶಿಲ್ಪಗಳನ್ನು ಕೂಡ ಕೆತ್ತಿದ್ದಾರೆ. ಅಂಥ ಸಮುದಾಯದಲ್ಲಿ ನೀವೆಲ್ಲ ಇವತ್ತು ಇದ್ದೀವಿ. ಆ ಸಮುದಾಯ ಆದಷ್ಟು ಶಿಕ್ಷಣದಲ್ಲಿ ಒಂದು ಉನ್ನತಿಯನ್ನು ಸಾಧಿಸಲಿ ಅಂತ ನಾನು ಹಾರೈಸ್ತೀನಿ. ಯಾಕಂದರೆ ನೋಡಿ, ಮೊದಲು ಜಯಂತಿಗಳಂತಂದರೆ ನಮ್ಮ ಖಾದರ್ ಅವರು, ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಹೇಳ್ತಾ ಇದ್ರು ಸ್ಟಾರ್ಟಿಂಗು, ಹಿಂದೆ ಎಲ್ಲನೂ ಕೂಡ ತುಂಬಿರ್ತಿತ್ತು, ಜನ ಬರ್ತಿದ್ರು. ಆದರೆ ಯಾವಾಗ ಈ ಮೊಬೈಲ್ ಯುಗ ಸ್ಟಾರ್ಟ್ ಆಯಿತು, ಆ ಮೊಬೈಲ್ ಯುಗ ಸ್ಟಾರ್ಟ್ ಆದಾಗಿಂದ ಈ ಜನ ಎಲ್ಲ ಕಡಿಮೆ ಆಯಿತು. ನಮ್ಮ ಹಿಂದೆ ಏನು ಪೂರ್ವಿಕರಿದ್ದಾರೆ ಅವ್ರನ್ನೆಲ್ಲ ನೆನಪಿಸ್ಕೊಳ್ಳೋಂಥ ಒಂದು ಸನ್ನಿವೇಶಗಳು ಕೂಡ ಬದಲಾದವು. ಅದಕ್ಕೆ ಆ ಥರ ಆಗಬಾರ್ದು. ಈ ಥರ ಜಯಂತಿಗಳಿದ್ದಾಗ ನಾವೆಲ್ಲರೂ ಕೂಡ ಇದು ಕೇವಲ ಒಂದು ಜಯಂತಿ ಅನ್ನೋದು ಒಂದು ಒಕೇಶನನ್ನು ಮಾಡಿಕೊಂಡು ನಮ್ಮ ಸಮುದಾಯದ ಸಮಸ್ಯೆಗಳಿದ್ದಾವೆ ಅವನ್ನ ನಾವು ಒಬ್ರಿಗೊಬ್ರು ಚರ್ಚಿಸ್ಬೋದು, ಸಮುದಾಯದನ್ನು ಒಗ್ಗೂಡಿಸ್ಬೋದು. ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದನ್ನು ಅಟ್ಲೀಸ್ಟ್ ಇಂಥ ಒಕೇಶನ್ ಒಳಗೆ ನಾವು ಇದನ್ನು ಮಾಡಿದರೆ ನಮ್ಮ ಸಮುದಾಯ ಮುಂದೆ ಬರುತ್ತೆ. ಸಮುದಾಯವನ್ನು ಮುಂದೆ ತರಬೇಕಾದ್ರೆ ಎಲ್ಲರೂ ಕೂಡ ಒಗ್ಗೂಡಿಕೊಂಡು ನಾವು ಹೋಗಬೇಕು. ಕೇವಲ ಅಧ್ಯಕ್ಷರು ಅವರು ಒಂದಷ್ಟು ಜನ ನೋಡಿ, ಇಡೀ ತಾಲೂಕಿನಾದ್ಯಂತ ಆಚರಿಸ್ತಾ ಇದ್ದೀವಿ. ಬಂದಿರೋರು ಸಮುದಾಯದವ್ರು ಎಷ್ಟು ಜನ ಇದ್ದೀರಿ ಎನಿಸಿದರೆ 20 ಜನ ಬಂದಿದ್ದಾರೆ. ಆಮೇಲೆ ಎಲ್ಲ ನಮ್ಮ ಅಧಿಕಾರಿಗಳಿದ್ದಾರೆ. ಈ ಥರ ಆಗಬಾರ್ದು. ಮುಂದಿನ ಸಲ ಆದ್ರೂ ಎಲ್ಲರೂ ಕೂಡಿ ನಾವು ಈ ಒಂದು ಆಚರಣೆಯನ್ನು ಮಾಡಿದ್ದೇ ಆದರೆ ಅವ್ರಿಗೂ ಈ ಥರ ನೆನೆಸ್ಕೊಂಡಿದ್ದಕ್ಕೆ ಒಂದು ಜಯಂತಿ ಮಾಡಿದ್ದಕ್ಕೂ ಒಂದು ಅರ್ಥ ಬರುತ್ತೆ. ಆಮೇಲೆ ಎಲ್ಲರೂ ಸಮುದಾಯದಲ್ಲ ಇದ್ರೆ ಅಂದರೆ ನಿಮ್ಮ ಸಮಸ್ಯೆಗಳು ಏನಂತ ಕೇಳೋಕ್ಕೆ ನಮಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ತಮಗೆ ಶುಭಾಶಯನ ಕೋರ್ತಾ ನಾನು 2 ಮಾತನ್ನು ಮುಗಿಸ್ತೀನಿ.